ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೇನೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ರಿವಾಸ್ ಜಾಬ್ ನ್ಯೂಸ್. ನಾನು ನಿಮ್ಮ ಎಜುಕೇಟರ್ ಸಂಜೀವ್. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ರಿವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಸಾಮಾನ್ಯ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಟೆಸ್ಟನ್ನು ನೋಡಿದ್ವಿ. ಸೊ ಇವತ್ತು ನಾವು ಆ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಯಾವ ರೀತಿ ಇರುತ್ತೆ ಅಂತ ಬಿಟ್ಟು ನೋಡೋಣ. ಮಾಕ್ ಟೆಸ್ಟಲ್ಲಿ ನೀವು ಅಟೆಂಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಎಷ್ಟು ಸ್ಕೋರ್ ಬಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ಮಾಕ್ ಟೆಸ್ಟ್ನ ಒಂದು ಉತ್ತರವನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ದೀರ್ಘಾಕ್ಷರ ಗುರುತಿಸಿ. ಸೊ ಫಸ್ಟ್ ಆಪ್ಷನ್ ಯ ಮತ್ತು ರ, ಇದು ಅವರ್ಗೀಯ ವ್ಯಂಜನವಾಗಿರುತ್ತೆ, ಅವರ್ಗೀಯ ವ್ಯಂಜನ. ಹಾಗೆ ನೆಕ್ಸ್ಟ್ ಅ ಮತ್ತು ಇ ರಸಸ್ವರವಾಗಿದೆ, ರಸ್ವಸ್ವರವಾಗಿದೆ, ಅಂದರೆ ಅಲ್ಲಿ ಬರ್ತಕ್ಕಂಥ ಒಂದು ಅಕ್ಷರಗಳಾಗಿದ್ದಾವೆ. ಎ ಮತ್ತು ಶ ಏನಿದೆ, ಎ ಇದು ರಸಸ್ವರ ಆಗಿರುತ್ತೆ, ಮತ್ತು ಶ ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಅವರ್ಗೀಯ ವ್ಯಂಜನವಾಗಿರುತ್ತೆ. ಅದರಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಓ ಔ ಏನಿದೆ ಅಂತ ಹೇಳಿದ್ರೆ ಇದು ದೀರ್ಘಾಕ್ಷರ ಅಥವಾ ಎರಡು ಮಾತ್ರ ಕಾಲದಲ್ಲಿ ಅಥವಾ ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳಾಗಿದ್ದಾವೆ. ಆದ್ರಿಂದ ಇದು ದೀರ್ಘಾಕ್ಷರವಾಗಿದೆ. ಸೊ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹಾಗೆ 27th ಕ್ವಶನ್ ಅನ್ನು ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗೀಯ ವ್ಯಂಜನದಲ್ಲಿ ಬರುವುದಿಲ್ಲ? ವರ್ಗೀಯ ವ್ಯಂಜನದಲ್ಲಿ ಬರೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಅಲ್ಪಪ್ರಾಣ ವರ್ಗೀಯ ವ್ಯಂಜನದಲ್ಲಿ ಬರುತ್ತೆ, ಅನುನಾಸಿಕಗಳು ವರ್ಗೀಯ ವ್ಯಂಜನದಲ್ಲಿ ಬರುತ್ತೆ, ಹಾಗೇನೆ ಮಹಾಪ್ರಾಣ ಕೂಡ ವರ್ಗೀಯ ವ್ಯಂಜನದಲ್ಲಿ ಬರುತ್ತೆ. ಆದ್ದರಿಂದ ವಿಸರ್ಗ ಏನಿದೆ ಇದು ವರ್ಗೀಯ ವ್ಯಂಜನದಲ್ಲಿ ಬರೋದಿಲ್ಲ, ಇದು ಯೋಗವಾಹಕದಲ್ಲಿ ಬರ್ತಕ್ಕಂಥ ಒಂದು ಅಕ್ಷರವಾಗಿರುತ್ತೆ. ಓಕೆ, ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಫಸ್ಟ್ ಒನ್ ಏನೋ, ಸೆಕೆಂಡ್ ಒನ್ ಏನೋ, ಹಾಗೆ ಥರ್ಡ್ ಒನ್ ವಿಸರ್ಗ ಇದರದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹಾಗೆ 28th ಕ್ವಶನ್ ಅನ್ನು ನೋಡೋಣ. ಮಹಾಪ್ರಾಣ ಎಂದರೆ ಏನು ಅಥವಾ ಮಹಾಪ್ರಾಣ ಎಂದರೆ ಏನು ಅಂತ ಕೇಳಿದರೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು, ಇವುಗಳನ್ನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳನ್ನು ನಾವು ರಸ್ವಸ್ವರ ಅಂತ ಕರಿತೀವಿ, ರಸ್ವಸ್ವರ ಅಂತ ಕರಿತೀವಿ. ನೆಕ್ಸ್ಟು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು, ಇದು ಯಾವುದಕ್ಕೂ ನಾವು ಯಾವುದಾದ್ರು ರೀತಿಯಾಗಿರ್ತಕ್ಕಂಥ ಆನ್ಸರ್ ಅಲ್ಲ. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು, ಮೂಗಿನ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅನುನಾಸಿಕ ಅಂತ ಕರಿತೀವಿ. ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ಆಕ್ಚುಯಲ್ ಆಗಿ ಮಹಾಪ್ರಾಣ ಅಂತ ಕರಿತೀವಿ. ಸೊ ಅದರಿಂದ 4th ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 29th ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು, ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಕರಿತೀವ, ಅಲ್ಪಪ್ರಾಣ, ಮಹಾಪ್ರಾಣ ಅಥವಾ ಅನುಸ್ವಾರಗಳು ಅಂತ ಹೇಳ್ಬಿಟ್ಟು. ಇದರಲ್ಲಿ ಅನುನಾಸಿಕಗಳು ಅಂತ ಹೇಳಿದ್ರೆ 5ನೇ ವರ್ಗ ಇದು, ಹಾಗೆ ಅಲ್ಪಪ್ರಾಣಗಳು ಅಂತ ಹೇಳಿದ್ರೆ ಆಕ್ಚುಲ್ ಆಗಿದು 1 ಮತ್ತು 3ನೇ ವರ್ಗ, ಮಹಾಪ್ರಾಣಗಳು ಅಂತ ಹೇಳಿದ್ರೆ 2 ಮತ್ತು 4ನೇ ವರ್ಗವನ್ನ ಮಹಾಪ್ರಾಣಗಳು ಅಂತ ಕರೀತಾರೆ. ಅನುಸ್ವಾರ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇದನ್ನ ಅನುಸ್ವಾರ ಅಂತ ಕರಿತೀವಿ. ಓಕೆ, ಸೊ ಮೋರೋವರ್ ಇದು ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಸೊ ಇವಾಗ 30th ಕ್ವಶನ್ ಅನ್ನು ನೋಡೋಣ. ಅನುನಾಸಿಕಗಳಲ್ಲಿ ಎಷ್ಟು ವರ್ಣಗಳಿವೆ? ಅನುನಾಸಿಕ ಅಂತ ಹೇಳಿದ್ರೆ 5ನೇ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಕ್ಷರಗಳು. ಸೊ 5ನೇ ವರ್ಗದಲ್ಲಿ 5 ಅಕ್ಷರಗಳಿದಾವೆ ಅಥವಾ ಅನುನಾಸಿಕಗಳು 5 ಅಕ್ಷರಗಳಿದಾವೆ. ಆದ್ರಿಂದ ಸೆಕೆಂಡ್ ಒನ್ ಈಸ್ ದ ರೈಟ್ ಆನ್ಸರ್. ಹಾಗೆ 31st ಕ್ವಶನ್ ಅನ್ನು ನೋಡೋಣ. ಸಜಾತಿಯ ಸಂಯುಕ್ತಾಕ್ಷರಗಳನ್ನು ಗುರುತಿಸಿ. ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಹೇಳಿದ್ರೆ ಒಂದೇ ರೀತಿಯ ಒತ್ತಕ್ಷರವನ್ನ ಹೊಂದಿರತಕ್ಕಂಥ ಅಕ್ಷರವನ್ನ ಅಥವಾ ಮಕ್ಕೆ ಮ ಒತ್ತಕ್ಷರ ಇರೋದ್ರಿಂದ ಇದನ್ನ ನಾವೇನಂತ ಕರಿಬಹುದು ಅಂತ ಹೇಳಿದ್ರೆ ಸಜಾತಿಯ ಒತ್ತಾಕ್ಷರಗಳು ಅಥವಾ ಸಜಾತಿಯ ಒತ್ತಕ್ಷರಕ್ಕೆ ಉತ್ತರ ಅಂತ ಹೇಳ್ಬಿಟ್ಟು ಗುರುತಿಸಬಹುದಾಗಿದೆ. ಹಾಗೆ 32nd ಕ್ವಶನ್ ಅನ್ನು ನೋಡೋಣ. ಪ್ರತಿ ವರ್ಗದ 5ನೇ ಅಕ್ಷರ ಅಂತ ಕೇಳಿದರೆ, ಪ್ರತಿ ವರ್ಗದ 5ನೇ ಅಕ್ಷರ ಅಂತ ಹೇಳ್ಬಿಟ್ರೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ಅನುನಾಸಿಕ ಪ್ರತಿ ವರ್ಗದ 5ನೇ ಅಕ್ಷರವಾಗಿರುತ್ತೆ. ಓಕೆ, ನೆಕ್ಸ್ಟ್ 33rd ಕ್ವಶನ್. ವಿಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು? ಇವೆಷ್ಟರಲ್ಲಿ ಇರ್ತಕ್ಕಂಥದ್ರಲ್ಲಿ ವಿಜಾತಿಯ ಸಂಯುಕ್ತಾಕ್ಷರವನ್ನು ಕೇಳಿದ್ದಾರೆ. ಅದರಲ್ಲಿ ಸಂಧ್ಯಾಕ್ಷರ ಏನಿದೆ, ಈ ಸಂಧ್ಯಾಕ್ಷರ ಅಂತಕ್ಕಂಥ ಫಸ್ಟ್ ಒನ್ ಆಪ್ಷನ್ ಇದು ವಿಜಾತಿಯ ಸಂಯುಕ್ತಾಕ್ಷರ ಪದಕ್ಕೆ ಉದಾಹರಣೆಯಾಗಿದೆ. ಸೊ ಉಚ್ಚರಿಸು ಇದು ಸಜಾತಿ, ಮನೆಯಲ್ಲಿ ಇದು ಕೂಡ ಸಜಾತಿ, ಚಂದೋಂಬುದಿ ಇದು ಸಜಾತಿನೂ ಅಲ್ಲ ವಿಜಾತಿನೂ ಅಲ್ಲ. ಓಕೆ, ಸೊ ನೆಕ್ಸ್ಟ್ 34th ಕ್ವಶನ್. ಅಮ್ಮ ಇದು ವಿಜಾತಿಯ ಸಂಯುಕ್ತಾಕ್ಷರ, ಮಿಶ್ರ ಸಂಯುಕ್ತಾಕ್ಷರ, ಸಜಾತಿಯ ಸಂಯುಕ್ತಾಕ್ಷರ, ಅನುಸ್ವಾರ.
ಅಮ್ಮ, ಇದರಲ್ಲಿ ಮಕ್ಕೆ ಮ ಒತ್ತಕ್ಷರ ಇರೋದ್ರಿಂದ ಇದು ಸಜಾತಿಯ ಸಂಯುಕ್ತಾಕ್ಷರ, ಅದರಿಂದ ಥರ್ಡ್ ಒನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 35th ಕ್ವಶನ್, ಅರಮನೆ ಈ ಪದದಲ್ಲಿರುವ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು. ಅರಮನೆ ಪದವನ್ನು ನಾವು ಬಿಡಿಸ್ಬಾರ್ದ್ರೆ ಇದು ಸ್ವರ ಆಗತ್ತೆ. ನೆಕ್ಸ್ಟ್ ರಕ್ಕೆ ಇದು ಈ ಥರ ಇರುತ್ತೆ ನೋಡಿ, ಇದನ್ನ ಎಲ್ಲದನ್ನು ಕೂಡ ಈ ರೀತಿ ನಾನು ಬರಿತಾ ಇದ್ದೀನಿ, ನೀವು ನೇರವಾಗಿ ಹೇಳ್ಬೋದು ಪ್ರತಿಯೊಂದರಲ್ಲೂ ಇದೆ ಅಂತ. ರ ಪ್ಲಸ್ ಸೇರಿದ್ರೆ ಏನಾಯ್ತು ಅಂತ ಹೇಳಿದ್ರೆ ರ ಆಗತ್ತೆ, ಸಂಪೂರ್ಣವಾಗಿ ರ ಆಗತ್ತೆ, ಅದರಿಂದ ಇಲ್ಲಿ ಒಂದು ಸ್ವರ ಇದೆ. ನೆಕ್ಸ್ಟ್ ಮ ಇದೆ, ಸೊ ಮ ಅಂತ ಹೇಳಿದ್ರೆ ಮ ಪ್ಲಸ್ ಅಲ್ಲೂ ಒಂದು ಸ್ವರ ಇದೆ, ಸೊ ಒಂದು ಸ್ವರ ಆಯಿತು, ಎರಡು ಸ್ವರಗಳಾದವು, ಮೂರು ಸ್ವರಗಳಾದವು. ನೆಕ್ಸ್ಟ್ ಅದೇ ರೀತಿಯಾಗಿ ನೇ ಅಕ್ಷರವನ್ನು ಬಿಡಿಸ್ಬರ್ದಾಗ ಇದರಲ್ಲಿ ನ ಪ್ಲಸ್ ಎ ಅಂತ ಇದೆ, ಸೊ ನ ಪ್ಲಸ್ ಎ ಏನಾಗುತ್ತೆ ನೇ ಆಗುತ್ತೆ, ಸೊ ಇಲ್ಲೂ ಒಂದು ಸ್ವರ ಇದೆ. ಸೊ ಅದರಿಂದ ಅರಮನೆ ಪದದಲ್ಲಿ ಎಷ್ಟು ಸ್ವರಗಳಿದಾವೆ ಅಂತ ಕೇಳಿದ್ರೆ 4 ಸ್ವರಗಳಿದಾವೆ, ಅದರಿಂದ ಆಪ್ಷನ್ 4th ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್ 36th ಕ್ವಶನ್ ಅನ್ನು ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಲ್ಪ ಪ್ರಾಣಗಳ ಸಂಖ್ಯೆ 10, ಅದೇ ರೀತಿ ಮಹಾಪ್ರಾಣಗಳ ಸಂಖ್ಯೆನೂ ಕೂಡ 10 ಆಗಿದೆ. ಓಕೆ, ಹಾಗೆ 37 ಭಾಷೆಯ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಹೇಳಿದರೆ, ಭಾಷೆಯ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಹೇಳಿದ್ರೆ ಧ್ವನಿ ಭಾಷೆಯ ಅತ್ಯಂತ ಚಿಕ್ಕ ಘಟಕವಾಗಿದೆ. ಹಾಗೆ ನೆಕ್ಸ್ಟ್ 38ನೇ ಕ್ವಶನ್, ತಮಿಳನ್ನು ಹೊರತುಪಡಿಸಿದರೆ ಪ್ರಾಚೀನವಾದ ದ್ರಾವಿಡ ಭಾಷೆ ಯಾವುದು. ತಮಿಳನ್ನು ಹೊರತುಪಡಿಸಿದರೆ ಇರತಕ್ಕಂಥ ಪ್ರಾಚೀನ ಭಾಷೆ ಅಂತ ಹೇಳಿದ್ರೆ ಅದು ಕನ್ನಡ. ನೆಕ್ಸ್ಟ್, ಸರಿಯಾದ ರೀತಿಯಲ್ಲಿ ಕಾಲ ವಿಳಂಬವಿಲ್ಲದೆ ಸೇರುವ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು. ಸರಿಯಾದ ರೀತಿಯಲ್ಲಿ ಕಾಲ ವಿಳಂಬವಿಲ್ಲದೆ ಅಂತ ಹೇಳಿರೋದ್ರಿಂದ ಇದಕ್ಕೆ ಸಂಯುಕ್ತಾಕ್ಷರ ಅಥವಾ ಗುಣಿತಾಕ್ಷರ ಸಂಧ್ಯಾಕ್ಷರ ಸಮಾಸ ಅಂತ ಇದೆ. ಸೊ ಇದರಲ್ಲಿ ಸಂಧ್ಯಾಕ್ಷರ ಇದು ರೈಟ್ ಆನ್ಸರ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕಾಲ ವಿಳಂಬವಿಲ್ಲದೆ ಸಂಧಿ ಆಗ್ತಕ್ಕಂಥ ಅಕ್ಷರಗಳನ್ನು ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ಓಕೆ, ಅದರಿಂದ ಸಂಧ್ಯಾಕ್ಷರ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 40th ಕ್ವಶನ್, ಅಕ್ಷರ ಎಂದರೆ ಏನು ಅಂತ ಕೇಳಿದರೆ. ಅಕ್ಷರ ಎಂದರೆ ಒಂದು ಭಾಷಾ ರೂಪ. 2ನೇ ಆಪ್ಷನ್ ಸಂಕೇತಗಳು, 3ನೇ ಆಪ್ಷನ್ ನಾಶವಿಲ್ಲದ್ದು, 4ನೇ ಆಪ್ಷನ್ ಧ್ವನಿಯ ರೂಪ. ನೋಡಿ, ಇವೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಹೇಳೋದಾದರೆ ಎಲ್ಲವೂ ಕೂಡ ಆನ್ಸರ್ ಥರನೇ ಕಾಣಿಸ್ತವೆ ಎಲ್ಲವೂ ಕೂಡ. ಆದರೆ ಪರ್ಟಿಕ್ಯುಲರ್ ಆಗಿ ಅಕ್ಷರ ಅನ್ನೋದಕ್ಕೆ ರೈಟ್ ಆನ್ಸರ್ ಅಥವಾ 100% ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳಿದ್ರೆ ನಾಶವಿಲ್ಲದ್ದು ಅಂತ ಹೇಳ್ಬಿಟ್ಟು. ಈಗ ನಾವು ಅಕ್ಷರವನ್ನು ಬಿಡಿಸಬಾರ್ದಾಗ ಏನಾಗುತ್ತೆ ಅಂದರೆ ಅ ಮತ್ತು ಕ್ಷರ ಇವೆರಡನ್ನೂ ಕೂಡ ಸೇರಿಸಿದಾಗ ಏನಾಗುತ್ತೆ ಅಂದರೆ ಅಕ್ಷರ ಆಗತ್ತೆ. ಈಗ ಇದರ ಪದಗಳ ವಿರುದ್ಧಾರ್ಥಕವಾಗಿ ಹೇಗೆ ನೋಡ್ಬೋದು ಅಂತ ಹೇಳಿದ್ರೆ, ಕ್ಷರ ಅಂತ ಹೇಳಿದ್ರೆ ನಾಶ ಹೊಂದುವ, ಅದಕ್ಕೆ ಸೇರಿಸಿದಾಗ ಏನಾಗುತ್ತೆ ಅಂದರೆ ನಾಶ ಹೊಂದದ್ದ ಅಥವಾ ನಾಶವಿಲ್ಲದ್ದು ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕೆ ಅಂತ ಹೇಳಿದರೆ, ಈಗ ನಾವು ಯಾವುದೇ ಒಂದು ಧ್ವನಿಯನ್ನು ಹೇಳಿದಾಗ ಅಥವಾ ಧ್ವನಿ ಅಥವಾ ನಾವೀಗೇನು ಸೌಂಡ್ ಕೊಡ್ತೀವಿ ಅದು ಏನಾಗುತ್ತೆ ಅಂದರೆ ಬಂದು ಹೋಗ್ಬಿಡುತ್ತೆ, ಅಂದರೆ ಅದು ನಾಶ ಹೊಂದುತ್ತೆ. ಆದರೆ ನಾವು ಬರೆದಿರ್ತಕ್ಕಂಥದ್ದು ಅಥವಾ ಬರೀತಕ್ಕಂಥದ್ದು ಅದು ಹಾಗೆ ಉಳಿದಿರುತ್ತೆ, ಹಾಗೆ ಅವು ಪರ್ಮನೆಂಟಾಗಿ ಉಳಿತಕ್ಕಂಥದ್ದಾಗಿರೋದ್ರಿಂದ ಅವುಗಳು ನಾಶ ಹೊಂದದೇ ಇರೋದ್ರಿಂದ, ನಾಶ ಹೊಂದದ ಅಂತ ಹೇಳ್ಬಿಟ್ಟು ಅರ್ಥವನ್ನು ಕೊಡೋದ್ರಿಂದ ಅಕ್ಷರವನ್ನು ನಾಶವಿಲ್ಲದ್ದು ಅಂತಕ್ಕಂಥ ಆಪ್ಷನ್ ರೈಟ್ ಆಗಿರುತ್ತೆ. ಹಾಗೆ 41ನೇದೇನು ಅಂತ ಹೇಳಿದ್ರೆ ಕ್ವಶನ್, ಇವುಗಳಲ್ಲಿ ಯರ ಲವ ಶ ಸಹ ಳಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದು ಆಬ್ವಿಯಸ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವರ್ಗೀಯ ವ್ಯಂಜನಗಳಾಗಿರ್ತವೆ. ಓಕೆ, 41th ಕ್ವಶನ್. ನೆಕ್ಸ್ಟ್ 42nd ಕ್ವಶನ್, ಕ ಚ ಟ ತ ಪಗಳನ್ನು ಏನೆಂದು ಕರೆಯುತ್ತಾರೆ. ಕ ಚ ಟ ತ ಪಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ಸೊ ಇದರಲ್ಲಿ ಅವರ್ಗೀಯ ವ್ಯಂಜನ, ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು ಯಾವುದೂ ಅಲ್ಲ ಅಂತ ಹೇಳಿದ್ರೆ, ಅವರ್ಗೀಯ ವ್ಯಂಜನ ಅಂತ ಹೇಳಿದ್ರೆ ಯರ ಲವ ಶಶ ಸಹ ಳ ಏನಿದೆ ಅದಾಗತ್ತೆ. ಅಲ್ಪ ಪ್ರಾಣಗಳು ಅಂತ ಹೇಳಿದ್ರೆ ಆಬ್ವಿಯಸ್ ಆಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಚಟ ತಪ್ಪ ಅಂದರೆ 1ನೇ ವರ್ಗಕ್ಕೆ ಸೇರಿರ್ತಕ್ಕಂಥ ಅಕ್ಷರಗಳು ಇವೆಲ್ಲವೂ ಕೂಡ, ಅಂದರೆ ಕಚಟ ತಪ್ಪಗಳು ಏನಿದಾವೆ ಇವೆಲ್ಲವೂ ಕೂಡ 1ನೇ ವರ್ಗಕ್ಕೆ ಸೇರಿರ್ತಕ್ಕಂಥ ಅಕ್ಷರಗಳಾಗಿರೋದ್ರಿಂದ ಇವೆಲ್ಲವೂ ಕೂಡ ಅಲ್ಪ ಪ್ರಾಣಗಳಾಗಿರ್ತವೆ. ಹಾಗೆ ಮಹಾಪ್ರಾಣಗಳು ಗೊತ್ತು 2 ಮತ್ತು 4ನೇ ವರ್ಗಕ್ಕೆ ಸೇರಿರ್ತಕ್ಕಂಥ ಅಕ್ಷರಗಳು ಅಂತ ಹೇಳ್ಬಿಟ್ಟು. ಹಾಗೆ 43rd ಕ್ವಶನ್ ಅನ್ನು ನೋಡೋಣ. ಅಲ್ಪ ಪ್ರಾಣ ಎಂಬಲ್ಲಿ ಪ್ರಾಣ ಎಂದರೆ ಏನು ಅಂತ ಹೇಳಿದ್ರೆ, ಅಲ್ಪ ಪ್ರಾಣ ಎಂಬಲ್ಲಿ ಪ್ರಾಣ ಅಂತ ಹೇಳಿದ್ರೆ ಇಲ್ಲಿ ನೀವು ಉಸಿರು ಅಂತ ಅರ್ಥ ಮಾಡ್ಕೋಬೇಕು. ಉಸಿರು ಅಂತ ಹೇಳಿದ್ರೆ ಕಡಿಮೆ ಉಸಿರಿನಿಂದ ಹೆಚ್ಚು ಉಸಿರಿನಿಂದ ನಾವೇನು ಹೇಳ್ತೀವಲ್ವಾ, ಸೊ ಪ್ರಾಣ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಉಸಿರು ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ 44th ಕ್ವಶನ್, 1 ಮತ್ತು 3ನೇ ವರ್ಗಕ್ಕೆ ಸೇರಿರುವ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ. ಆಬ್ವಿಯಸ್ಲಿ ನಿಮಗೆ ಇವಾಗ ಗೊತ್ತಿರುತ್ತೆ 1 ಮತ್ತು 3 ಅಂತ ಹೇಳಿದ್ರೆ ಅಲ್ಪ ಪ್ರಾಣಗಳು ಅಂತ ಹೇಳ್ಬಿಟ್ಟು. ಹಾಗೆ
45th ಕ್ವಶನ್ ಏನಿದೆ ಅಂದರೆ, ಬೇರೊಂದು ಅಕ್ಷರದ ಸಂಬಂಧವನ್ನು ಹೊಂದಿದಾಗ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳನ್ನು ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಅವುಗಳನ್ನು ಯೋಗವಾಹಕಗಳು ಅಂತ ಕರೀತಾರೆ. ಇದರಲ್ಲಿ ರೈಟ್ ಆನ್ಸರ್ ಯಾವುದು ಇವಾಗ ಅಂತ ಹೇಳಿದ್ರೆ ಥರ್ಡ್ ಒನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 46th ಕ್ವಶನ್, ಅನುಸ್ವಾರ ಅಥವಾ ವಿಸರ್ಗವನ್ನು ಹೀಗೆ ಕರೆಯುತ್ತಾರೆ. ಅನುಸ್ವಾರ ಮತ್ತು ವಿಸರ್ಗವನ್ನ ಯೋಗವಾಹಕಗಳು ಅಂತ ಕರೀತಾರೆ. ಅನುಸ್ವಾರ ಮತ್ತು ವಿಸರ್ಗವನ್ನ ಯೋಗವಾಹಕಗಳು. ಅದರಿಂದ 46ಗೆ ಫಸ್ಟ್ ಒನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 47th ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು. ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ನಾವು ಮುಂದೆ 48th ಕ್ವಶನ್ ಅನ್ನು ನೋಡೋಣ. ರಾಜಧಾನಿ ಪದದಲ್ಲಿರುವ ಸ್ವರಾಕ್ಷರಗಳು ಅಂತ ಕೇಳಿದರೆ ಇದರಲ್ಲಿ ಎಷ್ಟು ಸ್ವರಾಕ್ಷರಗಳಿದಾವೆ ಅಂತ ಹೇಳಿದ್ರೆ, ರಾ ಒಳಗಡೆ ಆ ಇದೆ, ಜ ಒಳಗಡೆ ಅ ಇದೆ, ದಾ ಒಳಗಡೆ ಆ ಇದೆ, ನೀ ಒಳಗಡೆ ಇ ಇದೆ. ಸೊ ಎಲ್ಲ 4 ಆದವು. ಸೊ ಅದರಿಂದ 4 ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಫಸ್ಟ್ ಒನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರಾಜಧಾನಿ ಪದದಲ್ಲಿರುವ ದೀರ್ಘಾಕ್ಷರಗಳೆಷ್ಟು ಅಂತ ಕೇಳಿದರೆ, ಸೊ ಇದರಲ್ಲಿ ದೀರ್ಘಾಕ್ಷರಗಳು ಅಂತ ಹೇಳಿದ್ರೆ ರಾ ಒಳಗಡೆ ಆ ಇದೆ, ಧಾ ಒಳಗಡೆ ಆ ಇದೆ, ಜ ಒಳಗಡೆ ಅ ಇದೆ, ನೀ ಒಳಗಡೆ ಅಲ್ಲಿ ಇ ಇದೆ. ಸೊ ಇವೆರಡೂ ಕೂಡ ಸ್ವರಗಳ ಒಂದು ಗುಂಪಿಗೆ ಸೇರುತ್ತವೆ. ಅದರಿಂದ ರಾ ಮತ್ತು ಧಾ ಏನಿದೆ ಇವೆರಡೂ ಕೂಡ ರೈಟ್ ಆನ್ಸರ್. ಅದರಿಂದ 2 ದೀರ್ಘಾಕ್ಷರಗಳಿದಾವೆ ಅಂತ. ಸೊ ಸೆಕೆಂಡ್ ಒನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈಗ ಲಾಸ್ಟ್ ಒನ್ ಕ್ವಶನ್ 50th ಕ್ವಶನ್. ಓಕೆ, ಈಗ ಲಾಸ್ಟ್ ಒನ್ ಕ್ವಶನ್ 50th ಕ್ವಶನ್ ಏನು ಅಂತ ಹೇಳಿದ್ರೆ, ಕನ್ನಡ ವ್ಯಾಕರಣದ ಮೊದಲ ಸಂಸ್ಕೃತ ಕೃತಿ ಯಾವುದು? ಸೊ ಇವೆಲ್ಲವೂ ಕೂಡ ಸಂಸ್ಕೃತ ಮತ್ತು ಹಳಗನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಗಳಾಗಿದ್ದಾವೆ. ಶಬ್ದಮಣಿ ದರ್ಪಣ ಇದು ಹಳಗನ್ನಡದಲ್ಲಿರ್ತಕ್ಕಂಥ ಒಂದು ಕೃತಿಯಾಗಿದೆ. ಜೊತೆಗೆ ಇದನ್ನು ಬರೆದಿರ್ತಕ್ಕಂಥದ್ದು ಕೇಶಿ ರಾಜ. ಅದೇ ರೀತಿಯಾಗಿ ಶಬ್ದಾನುಶಾಸನ ಇದು ಭಟ್ಟ ಕಳಂಕದೇವ ಬರೆದಿರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಸಂಸ್ಕೃತದಲ್ಲಿರ್ತಕ್ಕಂಥ ಕನ್ನಡದ ವ್ಯಾಕರಣದ ಗ್ರಂಥವಾಗಿದೆ. ಇದು ಸುಮಾರು 16ನೇ ಶತಮಾನದಲ್ಲಿ ಬರೆದಿರ್ತಕ್ಕಂಥ ಒಂದು ಗ್ರಂಥವಾಗಿದೆ. ಅದರಿಂದ ರೈಟ್ ಒನ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಸೆಕೆಂಡ್ ಒನ್ ಆಗಿದೆ, ಶಬ್ದಾನುಶಾಸನ. ಅದೇ ರೀತಿಯಾಗಿ 3ನೇ ಆಪ್ಷನ್ ಏನಿದೆ ಅಷ್ಟಾಧ್ಯಾಯಿ, ಇದನ್ನ ಬರೆದಿರ್ತಕ್ಕಂಥದ್ದು ಪಾಣಿನಿ. ಅದೇ ರೀತಿಯಾಗಿ 4ನೇ ಆಪ್ಷನ್ ಏನಿದೆ ಕಾವ್ಯಾವಲೋಕನ, ಇದು ಹಳೆಗನ್ನಡದಲ್ಲಿ ಇರ್ತಕ್ಕಂಥ ಒಂದು ಗ್ರಂಥವಾಗಿದೆ. ಜೊತೆಗೆ ಇದನ್ನ ಬರೆದಿರ್ತಕ್ಕಂಥದ್ದು 2ನೇ ನಾಗವರ್ಮ ಈ ಒಂದು ಗ್ರಂಥವನ್ನ ಅಥವಾ ಕೃತಿಯನ್ನ ಬರೆದಿದ್ದಾರೆ. ಓಕೆ ಸ್ನೇಹಿತರೆ, ಇವಾಗ ಎಲ್ಲ 50 ಕ್ವಶನ್ಸ್ಗಳು ಕೂಡ ಮುಗಿದಿದ್ದಾವೆ. ಅದರಲ್ಲಿ ಜೊತೆಗೆ ನಿಮಗೆ ಏನೇ ಇದರಲ್ಲಿ ಡೌಟ್ ಇದೆ ಅಂತ ಹೇಳಿದ್ರೂ ಕೂಡ ನಮಗೆ ಕನ್ನಡದಲ್ಲಿ ನೀವು ಟೈಪ್ ಮಾಡಿಬಿಟ್ಟು ಕಳಿಸಿ. ನಿಮಗೆ ಕನ್ನಡದಲ್ಲಿ ಟೈಪ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಕೆಲಸ ಮಾಡಿ, ಅಲ್ಲಿ ಲಿಪಿಕಾರ್ ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಇದೆ. ಆ ಲಿಪಿಕಾರ್ ಅಂತಕ್ಕಂಥ ಸಾಫ್ಟ್ವೇರನ್ನು ನೀವು ಯೂಸ್ ಮಾಡಿದರೆ ಮೋರೆವರ್ ಅದರಲ್ಲಿ ಕನ್ನಡದಲ್ಲಿ ನೀವು ವಾಯ್ಸ್ ಓವರ್ ಆಲ್ ಮಾಡಿದರೆ ಸಾಕು, ಅಲ್ಲಿ ನೀವು ಕನ್ನಡ ಟೈಪಿಂಗ್ ಆಟೋಮೆಟಿಕ್ ಆಗಿ ಆಗುತ್ತೆ. ಸೊ ಆ ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡಿ, ಅದರಿಂದ ನಿಮಗೆ ಕನ್ನಡವನ್ನು ಟೈಪ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತಿದರಲ್ಲಿ ಲಾಸ್ಟ್ ಒಂದು ಕ್ವಶನ್ಸ್ಗಳಲ್ಲಿ ಅಂದರೆ ಲಾಸ್ಟ್ ಟೆಸ್ಟಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ರಿ. ಸೊ ಅದಕ್ಕೆ ಸಮಂಜಸವಾಗಿ ಆನ್ಸರನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಆ ಕ್ವಶನ್ಸ್ಗಳು ನಮಗೆ ಏನು ಅಂತ ಸರಿಯಾಗಿ ಅರ್ಥವಾಗದೇ ಇರೋದ್ರಿಂದ ನೀವು ಕ್ವಶನ್ ಕೇಳಿರೋದಕ್ಕೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ನೀವು ಮೋರ್ ಎವರ್ ಈ ಒಂದು ಆನ್ಸರ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟಲ್ಲಿ ಎಲ್ಲ ಆನ್ಸರ್ಸ್ಗಳನ್ನು ಮಾಡಿ ಕಳಿಸಿ. ಜೊತೆಗೇನು ಅಂತ ಹೇಳಿದ್ರೆ ನಿಮ್ಗೆ ಏನು ಸ್ಕೋರ್ ಬಂದಿದೆ ಅಂತಲೂ ಕೂಡ ಕಳಿಸಿ. ಅದರಲ್ಲಿ ಸುಮಾರಷ್ಟು ಕೆಲವರು ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ವರ್ಕ್ ಮಾಡಿ ಹಾಗೆ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಜೊತೆಗೆ ಅವರು ಏನೇ ಒಂದು ಡೌಟ್ಸ್ ಆಗಿರ್ಬೋದು ನೀಟಾಗಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರೂ ಕೂಡ ಧನ್ಯವಾದ. ಅದೇ ರೀತಿಯಾಗಿ ನೀವು ನೋಡಿ ಎಷ್ಟು ಸುಮಾರೊಂದು 4-5 ಸಾವಿರ ಜನ ನೋಡ್ತಾರೆ ಅಥವಾ 3,000 ಜನ ನೋಡ್ತಾರೆ ಅಂದರೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಎಫರ್ಟ್ಫುಲ್ ಆಗಿ ವರ್ಕ್ ಮಾಡ್ತಕ್ಕಂಥವ್ರು ಒಂದು 100ರಿಂದ 150 ಜನ ಇದ್ದಾರೆ ಅಂದ್ಕೊಳ್ತೀನಿ. ಸೊ ಅವರು ಮಾತ್ರ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ. ಉಳಿದಿರ್ತಕ್ಕಂಥವ್ರು ಹಾಗೆ ಬಂದು ಹಾಗೆ ಹೋಗೋ ಕೆಲಸ ಮಾಡ್ತಿದ್ದೀರಿ. ಆ ರೀತಿ ಮಾಡ್ಕೋಬೇಡಿ, ಇದರಿಂದ ನಿಮಗೆ ಲಾಸ್ ಆಗುತ್ತೆ. ಸೊ ಮೋರ್ ಎವರ್ ಆ ರೀತಿ ವರ್ಕ್ ಮಾಡ್ಕೊಂಡು ಯಾಕೆ ಸುಮ್ಮನೆ ಈ ಒಂದು ಎಕ್ಸಾಮ್ಗಳನ್ನು ವೇಸ್ಟ್ ಮಾಡ್ಕೊಳ್ತೀರಾ? ಚೆನ್ನಾಗಿ ಮಾಡಿ, ಅವನ್ನು ಕೂಡ ನೀವು ಚೆನ್ನಾಗಿ ವರ್ಕ್ ಮಾಡಿ, ಮೋರ್ ಎವರ್ ಟೈಮ್ ಕೊಡಿ ಇದಕ್ಕೂ ಕೂಡ. ಅಂದರೆ ಇದಕ್ಕೆ ಮೀನ್ಸ್ ನಿಮ್ಮ ಸ್ಟಡಿಗೂ ಕೂಡ ಟೈಮ್ ಕೊಡಿ. ಇದರಿಂದ ನಿಮಗೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಗೈಸ್. ಮೋರ್ ಎವರ್ ಈ ಒಂದು ಟೆಸ್ಟಲ್ಲಿ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಈ ಒಂದು ಟೆಸ್ಟ್ನ ಒಂದು ರಿಸಲ್ಟನ್ನು ಬೇಗ ಪೋಸ್ಟ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ. ಬಾಯ್.